ಹಂಸಲೇಖ ಸರ್ 300 ಚಿತ್ರಗಳನ್ನ ಸಂಗೀತ ನಿರ್ದೇಶನ ಮಾಡಿ ಪೂರೈಸಿದ್ದಾರೆ. ಏನು ಹೇಳ್ತೀರಾ ತಾವು ಈ ಬಗ್ಗೆ? ಕಡಿಮೆ ಆಯ್ತು ಅಂತ ಹೇಳಿ 300 ಮಾಡಿ ಕೂಡ ಕುದುರೆ ಓಡ್ತಿದ್ದಿಲ್ಲ ಅನ್ನೋದಷ್ಟೇ ಸಂತೋಷ ಪಡಬೇಕು. ಓಕೆ, 300 ಇಂಪಾರ್ಟೆಂಟ್ ಆಗೋದಿಲ್ಲ, ನಂಬರ್ ನಮಗೆ ಇಂಪಾರ್ಟೆಂಟ್ ಆಗಲ್ಲ, ನಂಬರ್ ವಿ ಸ್ಟಿಲ್ ಆರ್ ಇನ್ ದ ರೇಸ್ ಅಷ್ಟೇ. ಅದೇ ಖುಷಿ ಕೊಡೋ ವಿಷಯ. ಓಕೆ, ಆ ಕುದುರೆ ಓಡಕ್ಕೆ ಶುರು ಮಾಡಿದಾಗ ನೀವು ಜೊತೆಲಿದ್ದವರು? ಇಲ್ಲ, ಓಡಿಸಿದವರು. ಅದು ಕುದುರೆಗೆ ಯೋಗ್ಯತೆ ಇತ್ತು ಓಡೋದಕ್ಕೆ, ಇನ್ನೂ ಓಡೋಷ್ಟು ಸಾಕಷ್ಟು ಶಕ್ತಿನೇ ಇದೆ, ಓಡೋಷ್ಟು. ಅದಕ್ಕೆ ಫಸ್ಟ್ ಆಫ್ ಆಲ್ ಆಸೆ ಇದೆಯಲ್ಲ, ಅದಿರೋವ್ರಿಗೂ ಏನು ಮಾಡೋಕ್ಕಾಗಲ್ಲ. ಏನಾರ ಮಾಡಬೇಕು ಅನ್ನೋ ಆಸೆ ಇರೋರಿಗೆ ಮಧ್ಯೆ ಒಂದು ಅಡಚಣೆಗಳು ಬರುತ್ತೆ ಹೋಗುತ್ತೆ ಅನ್ನೋದು ಬಿಟ್ಟರೆ ಇಟ್ ವಿಲ್ ರೀಚ್ ಇಟ್ಸ್ ಡೆಸ್ಟಿನಿ, ಬಟ್ ಇಟ್ ವಿಲ್ ಟೇಕ್ ಇಟ್ಸ್ ಟೈಮ್. ಇದರಲ್ಲಿ ಸಾಕಷ್ಟು ವ್ಯಾಲ್ಯೂಸ್ ಇದೆ, ಸಾಕಷ್ಟು ಡೆಪ್ಸ್ ಇದೆ ಇದರಲ್ಲಿ. ಇದು ಕೆಲವೇ ಲೈನ್ಸಲ್ಲಿ ಹೇಳ್ಬೇಕು ಅನ್ನೋಕೆ ಹೋದರೆ ದಿಸ್ ಇಸ್ ಒನ್ ಆಫ್ ದಿ ವಂಡರ್ಫುಲ್ ಕಾಂಬಿನೇಷನ್. ಯಾವುದೋ ಜನ್ಮದ ಕನೆಕ್ಷನ್ ಇದು. ಇದಕ್ಕೆ ಯು ಕೆನಾಟ್, ಇದಕ್ಕೆ ನೀವೇನು ಕಟ್ಟೋಕ್ಕಾಗಲ್ಲ. ಇದಕ್ಕೆ ಇವ್ರ ಜೊತೇಲಿ ಹುಟ್ಟಿಲ್ಲ, ನಾನು ಜೊತೇಲಿ ಹುಟ್ಟಿಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಇದು ಮನಸ್ಸಿನ ಮಧ್ಯೆ ನಡೆಯೋ ಹೋರಾಟ ಇದೆ ನನಗೆ ಅವ್ರಿಗೆ. ಈಗ ಎಲ್ಲರೂ ಅನ್ಕೋತಾರೆ ನಾವಿಬ್ಬರು ಬೇರೆ ಆದ್ವಿ, ಮಧ್ಯೆ 10 ದಿವಸ 10 ವರ್ಷ ವಾಟ್ ಎವರ್ ಸಮ್ ಟೈಮ್ ಬೇರೆ ಆದ್ವಿ ಅಂತಿರ್ತಾರೆ. ಬಟ್ ಅದು ಬೇರೆ ಆಗಿದ್ದೇ ಒಳ್ಳೇದದು. ಬೇರೆ ಆದರೆ ವಿರಹ ಬಂದ್ರೇ ಅದ್ರ ವ್ಯಾಲ್ಯೂ ಗೊತ್ತಾಗೋದು. ಪ್ರೀತಿಯ ವ್ಯಾಲ್ಯೂ ಅಂದರೆ ಗೊತ್ತಾಗ್ತಾನೆ ಇರಲಿಲ್ಲ. ಅವ್ರು ಆ ದೇಸಿ ಗೆಟಪ್ಪಲ್ಲಿ ಅವರು ಬರ್ತಿರಲಿಲ್ಲ, ನಾನು ಏಕಾಂಗಿ ಆಗ್ತಿರಲಿಲ್ಲ. ಸ್ವಲ್ಪ ಹೊರಗಡೆ ಹೋಗಿ ಬರಬೇಕಾಗಿತ್ತು. ಅದು ಹೊರಗಡೆ ಹೋಗಿದ್ದು ಪರ್ಪಸ್ ಏನಂದರೆ ನಾನು ಸ್ಟಡಿ ಮಾಡ್ಕೊಳ್ಳೋಕ್ಕೂ ಬೇಕು ಸ್ವಲ್ಪ. ಅವರು ಒಂದು ಬೇರೆ ದಾರಿಗೆ ಹೋಗ್ಬೇಕಾಗಿತ್ತು. ಇಲ್ಲಿ ನಾನು ಮತ್ತೆ ಕೊಂಡಿಸ್ಕೊಂಡು ಪ್ರೇಮ ಲೋಕ ಹಾಡು ಬರ್ಸ್ಕೊಂಡು ಕೂತಿರ್ತಿದ್ದೆ. ಅವ್ರು ದೇಸಿ ಯೋಚನೆ ಮಾಡೋಕ್ಕಾಗ್ತಿರಲಿಲ್ಲ. ತಾವೇನು ಹೇಳ್ತೀರಾ? ವೆಲ್ ಸೆಟ್. ಇಬ್ಬರು ಮಾತದು, ಒಂದು ಮಾತದು. ಓಕೆ, ಅವ್ರು ನೀವು ಹೇಳೋದು ಹೇಳ್ಬಿಟ್ರಂತೀರಾ? ಅಷ್ಟೇ. ಇವಾಗ ಇನ್ನು ನಾನು ಹೇಳಂದ್ರೆ ಅದು ಹೇಳಬಲ್ಲೆ ಅಲ್ಲ. ಇದು ನೀವು ಹೇಳಕ್ಕೆ ಹೋದರೆ ನೀವು ದಿಸ್ ಇಸ್ ವಂಡರ್ಫುಲ್ ಕಾಂಬಿನೇಷನ್ನು, ದಿಸ್ ಇಸ್ ವಂಡರ್ಫುಲ್ ಕನೆಕ್ಷನ್ನು, ದಿಸ್ ಇಸ್ ಎ ವಂಡರ್ಫುಲ್ ಕಲೆಕ್ಷನ್ನು. ಇದರಲ್ಲಿದೆ ಸಾಕಷ್ಟು ಕರೆಕ್ಷನ್. ಆಮೇಲೆ ಇದರಷ್ಟು ಈ ಥರ ಕೋಆರ್ಡಿನೇಷನ್ನು ನಿಮಗೆ ಬರೋದಿಲ್ಲ, ಇನ್ನಿಬ್ಬರ ಮಧ್ಯೆ ಬರೋದಿಲ್ಲ. ಎನಿ ಟು ಫ್ರೆಂಡ್ಸ್ ಹ್ಯಾವ್ ಫಾಟ್ ಟು ಬಿಕಮ್ ಸಪ್ರೇಟ್. ವಿ ಹ್ಯಾವ್ ನೆವರ್ ಫಾಟ್ ಟು ಬಿ ಸಪ್ರೇಟ್. ದಟ್ ಈಸ್ ಎ ವಂಡರ್ಫುಲ್ ಥಿಂಗ್. ಎಲ್ಲರೂ ಅರ್ಥ ಮಾಡ್ಕೋಬೇಕು. ಜಗಳಾಡ ಬೇರೆ ಆದವರಲ್ಲ ನಾವು. ನಮ್ಮನ್ನು ನಾವು ನೋಡ್ಕೊಂಡು ಬರೋದಕ್ಕೆ, ಟು ಸರ್ಚ್ ಅವರ್ ಸೆಲ್ಸ್, ನಾವು ಬೇರೆ ಆಗಿದ್ದು ಬಂದಿದ್ದೀವಿ ಅಷ್ಟೇ. ತುಂಬ ಒಳ್ಳೆ ಮಾತಾಡ್ತೀರಿ. ಫ್ಯಾಕ್ಟ್ ಅದೇ ಥರ. ನಿಮ್ಮ ಕಾಂಬಿನೇಷನ್ ಬಗ್ಗೆ ನೀವು ಮಾತಾಡ್ತಿದ್ರಿ. ನಿಮ್ಮ ಕಾಂಬಿನೇಷನ್ ಒಂದು ಅದ್ಭುತ, ತುಂಬ ಹಾಡುಗಳಿದೆ. ಒಂದು ಅದ್ಭುತ ಹಾಡನ್ನು ಈಗ ನಾವು ನೋಡ್ಕೊಂಡು ಚಿಕ್ಕದಾಗಿ. ಈಗಲೂ ಇದ್ರಿ ಸರ್ ನೀವು? ಸರ್, ನನಗೆ ಒಂದು ಕುತೂಹಲ ಏನಂದರೆ, ಈ ಹಾಡು ಕಂಪೋಸಿಷನ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನೀವು ಕೂತ್ಕೊಂಡಾಗ ನೀವೇನು ಬೇಕಂತ ಕೇಳೋದು, ಅವ್ರಿಗೆ ಅದು ಅರ್ಥ ಆಗೋದು, ಆ ಅರ್ಥವಂತಿಕೆಲೆ ಅಂದರೆ ಅದು ಕರೆಕ್ಟಾಗಿ ಅರ್ಥ ಆದಾಗ ಕರೆಕ್ಟಾಗಿ ನಾವು ಟ್ಯೂನ್ ಕೊಡೋಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ರು. ಸರ್, ನನಗೆ 2ನೇ ಸಾಂಗ್ಗೆ ಕಂಪೋಸ್ ಮಾಡಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಟಿಲ್ ಪ್ರೀತ್ಸೋತಪ್ಪ 2ನೇ ಸಾಂಗ್ ಅನ್ನೋದು ನನಗೆ ಕಂಪೋಸೇ ಮಾಡಿಲ್ಲ ಅವರು. ಫಸ್ಟ್ ಸಾಂಗ್ ಏನಾಗಿದೆ ಅವ್ರಿಗೆ ನಾನು ಫಸ್ಟ್ ಕರೆಸಿ ಈ ಥರ ಸಿನಿಮಾ ಮಾಡ್ತಾಯಿದ್ವಿ, ಈ ಥರ ಸಾಂಗ್ಸ್ ಅಂದ್ಕೊಂಡಿದ್ದೀವಿ ಅಂದರೆ ಮುಗೀತು. ಅವ್ರಿಗೆ ರವಿಚಂದ್ರನ್ಗೆ 2-4 ಇಷ್ಟ, 6-8 ಇಷ್ಟ. ಸೊ 2 2-4 ಸಾಂಗ್ ಕೊಟ್ಟರೆ ಒಂದು 6-8 ಕೊಡಬೇಕು. ಈ ಫೀಲ್ ಇಷ್ಟ ಅನ್ನೋದು ಜನರಲಿ ಅಂಡರ್ಸ್ಟ್ಯಾಂಡ್ಸ್. ಪ್ಲಸ್ ಕತೆಗೆ ಏನು ಇಷ್ಟಪಡ್ಬೋದು ಅನ್ನೋದು. ಇನ್ನು ಸಿಂಪ್ಲಿಸಿಟಿ ಬಗ್ಗೆ ನನಗೆ ಅರ್ಥ ಆದರೆ ಸಾಕು ಅಂತ ನಾನು ಕೇಳ್ತಿದ್ದೆ. ಈಗ ನಾನು ಅರ್ಥ ಆಗ್ತಿರೋ ಸಿನಿಮಾ ಮಾಡೋ ಲೆವೆಲ್ಗೆ ನಾನು ಆಗ್ಬಿಟ್ಟೆ. ಅವತ್ತಿಗೆ ಹಂಗಿತ್ತು. ನನಗೆ ಅರ್ಥ ಆಗ್ಬೇಕ್ರಿ ಪದ, ನನಗೆ ಅರ್ಥ ಆಗಲ್ಲ ಪದ ಅಂದರೆ ಇದನ್ನೇ ಯಾರು ಕೇಳ್ತಾರೆ ಅಂತ ಪ್ರೇಮ್ ಲೋಕದಲ್ಲಿ ಹೇಳಿದವನು. ಈಗ ನಾನು ಮಾಡೋ ಸಿನಿಮಾ ಅರ್ಥ ಆಗಲಿಲ್ಲ ಅಂತ ಜನ ನನಗೆ ಹೇಳೋಲ್ಲ. ದಟ್ ಈಸ್ ದಿ ಡಿಫ್ರೆನ್ಸ್ ಆಫ್ ಗ್ರೋತ್. ಬಟ್ ಕಂಪೋಸಿಷನಲ್ಲೆಲ್ಲ ವಿ ನೆವರ್ ಹ್ಯಾಡ್ ಹಿಂಗೆ ಬೇಕು ಹಂಗೆ ಬೇಕು ಅನ್ನೋದೆಲ್ಲ ಏನಿರಲಿಲ್ಲ. ಇದು ಸಿಚುವೇಶನ್ ಹಿಂಗೆ ಬೇಕು, ಹೊಸ್ದೇನು ಮಾಡ್ತೀವಿ ಅನ್ನೋದು. ನೆಕ್ಸ್ಟ್ ಕೂತ್ಕೋತಾ ಇದ್ದಿದ್ದು ಔಟ್ ಟು ಬ್ರಿಂಗ್ ಇಟ್ ಆನ್ ಸ್ಕ್ರೀನ್ ಹೊಸ್ದಾಗಿರೋದು. ಸೊ ಈವನ್ BGM ಸಮೇತ ಎಕ್ಸ್ಪ್ಲನೇಷನ್ ಇರೋದು ಅವ್ರಿಗೆ. ಇದೇ ಥರ ಮಾಡ್ತೀನಿ, ಈ ಥರ ಪಿಕ್ಚರ್ಸ್ ಮಾಡ್ತೀನಿ, ಇದು ರಾತ್ರಿ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ. ಸೊ ದಟ್ ವಾಸ್ ಒನ್ ಥಿಂಗ್. ಪ್ರೀತ್ಸೋತಪ್ಪ ಟೈಮಲ್ಲೇ ದಿ ಡಿಫ್ರೆನ್ಸಸ್ ಆಫ್ ಟ್ಯೂನ್ ಸ್ವಲ್ಪ ನಾನೆಲ್ಲೋ ಬೇರೆ ಥರ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದು. ಒಂದು 10 ಟ್ಯೂನ್ ಹಾಕಿ ಫಸ್ಟ್ ಟೈಮ್ ನಾನು ಸೇರೋಗಿಲ್ಲ. 10 ಟ್ರೆಂಡ್ ಚೇಂಜ್ ಸ್ಟಾರ್ಟ್ ಆಗಿ ಟ್ರೆಂಡ್ ಸ್ಟಡಿ ಬಗ್ಗೆ ಸೌಂಡಿಂಗ್ ಅಲ್ಲಿವರೆಗೂ ನೀವು ತಗೊಂಡ್ರೆ ವಿ ಹ್ಯಾವ್ ನೆವರ್ ಕಂಪೋಸ್ಡ್ ಹಿ ಹ್ಯಾಸ್ ನೆವರ್ ಕಂಪೋಸ್ಡ್ ಎ ಸೆಕೆಂಡ್ ಸಾಂಗ್. ಆಮೇಲೆ ಲಿಬರ್ಟಿ ಇತ್ತು ಅವ್ರಿಗೆ. ನನ್ನ ಹತ್ರ ಅವ್ರಿಗೊಂದು ಲಿಬರ್ಟಿ ಏನಂದರೆ, ಇವತ್ತು ಕಂಪೋಸ್ ಮಾಡಿ ಓಕೆ ಆಗೋಯ್ತು, ನಾಳೆ ಬೆಳಗ್ಗೆ ರೆಕಾರ್ಡಿಂಗ್. ಬಟ್ ರೆಕಾರ್ಡಿಂಗ್ ಹೋದರೆ ಬೇರೆ ಸಾಂಗ್ ಮಾಡ್ತೀವಿ ಅವರು. ಏನಂದ್ರೆ ರಾತ್ರಿ ಇನ್ನೊಂದು ಟ್ಯೂನ್ ಒಳ್ಳೇದು ಫ್ಲ್ಯಾಶ್ ಆಯ್ತು, ಅದಕ್ಕೆ ಇದು ಚೆನ್ನಾಗಿದೆ ಅನ್ನಿಸ್ತು, ಇದು ಮಾಡ್ತಾ ಇದ್ದೀನಿ ಸರ್ ಅನ್ನೋರು. ಅಷ್ಟೇ. ಸರಿ ಓಕೆ ಅಂದ್ಬಿಟ್ಟು ಹೊರಟೋಗ್ತಾ ಇರೋದು ಅಷ್ಟೇ. ಈಗ ಚೆನ್ನಾಗಿ ಬಂದರೆ ಬಂತು, ಚೆನ್ನಾಗಿಲ್ಲ ಅಷ್ಟೇ, ಇದು ಬೇರೆ ಮಾಡೋಣ ಅಷ್ಟೇ. ಆನೆಸ್ಟ್ ಅಪ್ರೋಚ್ ಅಂತ ಇದೆಯಲ್ಲ ಅಷ್ಟೇ. ಇವಾಗ ಅಪರಂಜಿ ಚಿನ್ನ ಉಟ್ಕೊಂಡಿದ್ದೆ ಹಂಗೆ. ಅಪರಂಜಿ ಚಿನ್ನ ನಾನು ಇಟ್ಕೊಂಡು ಕಂಪೋಸೇ ಮಾಡಿಲ್ಲ ಅವರು, ಮಾಡಿಟ್ಟಿದ್ದು ಬೇರೆ ಸಾಂಗ್. ಬಟ್ ರೆಕಾರ್ಡಿಂಗ್ ದಿವಸ ಅಪರಂಜಿ ಚಿನ್ನವು ರೆಕಾರ್ಡ್ ಆಗ್ತಿದೆ ಫಸ್ಟ್ ಟೈಮ್ 3 ಹೊತ್ತಿಗೆ.
ಅಲ್ಲೋದ್ರೆ ಇಲ್ಲ ಸರ್ ಇದು ಅದಕ್ಕಿಂತ ಚೆನ್ನಾಗಿದೆ ಟ್ಯೂನ್ ಅನಿಸಿ ಇದು ರೆಕಾರ್ಡ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ. ಸರಿ ಓಕೆ, ಆ ಟ್ಯೂನ್ ಕೇಳಿದ್ರೆ ಚೆನ್ನಾಗಿದೆ ಡನ್ ಅಷ್ಟೇ. ಪ್ರಾಡಕ್ಟ್ ಹಿಂಗೆ ಹಾಕಬೇಕು. ಈ ದೋಸೆ ಹಾಕಿದ್ಮೇಲೆ ತೆಗಿಬೇಕು, ತಿನ್ಬೇಕು ಅಷ್ಟೇ. ಅದು ಇವತ್ತು ಹಂಗಲ್ಲ. ಇವತ್ತು ನನಗೂ ಕೆಲಸ ಗೊತ್ತು, ಎಲ್ಲ ತುರ್ಗ್ಸೋಕೆ ಹೋಗ್ತಾರೆ. ಇಲ್ಲಿ ಟೊಂಗ್ ಬದಲು ಇದಂಗೆ ಹಾಕಿ ನೋಡೋಣ ಸರ್, ಒಂದು ಬೆಲ್ ಹಾಕಿ ಸರ್, ಆ ವೀಣೆ ತೆಗೆದು ವೀಣೆ ಯಾಕಂದ್ರೆ ಕೀಬೋರ್ಡ್ ಅಲ್ವ ಇವತ್ತು, ಎಲ್ಲ ಈಸಿ ಅನ್ಕೊಂಡ್ಬಿಟ್ಟಿದ್ದಾರೆ ಇವತ್ತು. ಸೊ ದಟ್ ಸ್ಪಾರ್ಕ್ ಈಸ್ ಲಾಸ್ಟ್. ಅದೇ ಲೈವ್ ವೈಬ್ರೇಷನ್ ಮಿಸ್ಸಿಂಗ್. ಇವಾಗ ನಾವು ಮಾತಾಡ್ತಾ ಇರುವಾಗ ಏನೇನು ವೈಬ್ರೇಷನ್ಸ್ ಬರ್ತಿದೆ, ಯಾವಾಗ ಬೇಕಾದ್ರೂ ಇಂಪ್ರೂವ್ ಮಾಡ್ಕೊಳ್ತೀವಿ, ಯಾವಾಗ ಬೇಕಾದ್ರೂ ಡಿಕ್ರೀಸ್ ಮಾಡ್ಕೊಳ್ತೀವಿ. ಅದೆಲ್ಲ ಹ್ಯೂಮನ್ ಮೆಥಡಾಲಜಿ ಅಲ್ವಾ, ಅದೆಲ್ಲ ಇಲ್ಲ ಇವತ್ತು ಮೆಕ್ಯಾನಿಕಲ್ ಆಗಿರುತ್ತೆ, ರಾಕ್ ಸ್ಟಡಿ ಅಂತಾರೆ. ಸೊ ಹಾಗಾಗಿ ಅದಕ್ಕೂ ಇದಕ್ಕೆ ಮೇಜರ್ ಡಿಫ್ರೆನ್ಸ್ ವಿ ಆರ್ ಫೀಲಿಂಗ್. ಅದಕ್ಕೆ ಎಲ್ಲ ಇಂಡಿಯಾದಲ್ಲಿ ಸಾಂಗ್ಗಳೆಲ್ಲ ಒಂದೇ ಥರ ಇರ್ತವೆ ಅಲ್ವಾ, ಯಾವುದು ಒಂದೇ ಕ್ವಾಲಿಟಿ ಇರುತ್ತೆ. ಯಾವುದಾದ್ರೂ ನೋಡಿ ಒಂದು ಗ್ರೂ ಇರುತ್ತೆ, ಆ ಗ್ರೂನಲ್ಲಿ ಒಂದು ಮೆಲಡಿ ಓಡ್ತಾ ಇರುತ್ತೆ. ಎಲ್ಲ ಹಾಡುಗಳು ಒಬ್ಬರೇ ಮ್ಯೂಸಿಕ್ ಡೈರೆಕ್ಟ್ರೇನೋ ಅಂತ ಅನ್ಸುತ್ತೆ ನಿಜಕ್ಕೂ. ಇಲ್ಲಿ ಅದು ವೈಬ್ರೇಷನ್ ಇದ್ರೆ ಅದು ಅಲ್ಲೂ ಕೂಡ ಕಾಣುತ್ತೆ. ಇಲ್ಲಿ ಲೈವ್ ಆಗಿ ಇಂಟ್ರಾಕ್ಷನ್ ಸರಿಯಾಗಿದ್ರೆ ಬಹುಶಃ ಅಲ್ಲೂ ವ್ಯತ್ಯಾಸಗಳು ಬೇಕಲ್ಲ, ಮನುಷ್ಯನಿಂದ ಮನುಷ್ಯನಿಗೆ ವ್ಯತ್ಯಾಸವೇ ಇರಲ್ಲ. ಈ ಅದ್ಭುತ ಕಾಂಬಿನೇಷನ್ ಬಗ್ಗೆ, ಈ ಹಾಡುಗಳ ಬಗ್ಗೆ ನಾವು ಮಾತುಕತೆ ಮುಂದುವರಿಸೋಣ. ಚಿಕ್ಕದೊಂದು ಬ್ರೇಕ್ ನಂತರ.